ಈಗ ಇವರ ಮದುವೆ ಬಗ್ಗೆ ಸಾಕಷ್ಟು ಸುದ್ದಿಗಳು. ಅವ್ರು ಎಲ್ಲಿ ಮದುವೆ ಆದ್ರು, ಅವರು ಮದುವೆ ಆದ ರೀತಿ ಎಲ್ಲವೂ ಒಂದು ಹೆಡ್ಲೈನ್ ಆಗ್ತಾ ಇದೆ. ಇವರು ಸಾಮಾನ್ಯವಾಗಿ ಎಲ್ಲರೂ ಮದುವೆ ಆಗಂತೆ ಆಗ್ಲಿಲ್ಲ. ಇವ್ರು ಆಗಿರೋದು ಭೂತ ಶುದ್ಧಿ ವಿವಾಹ ಒಂದು ಸಂಪ್ರದಾಯ ಇದೆ, ಅದರಂತೆ ಇವರು ಮದುವೆ ಆಗಿರೋದು. ನಂತರ ಇವರು ಮದುವೆ ಆದ ಕ್ಷೇತ್ರ ಇದೆಯಲ್ಲ, ಅದು ಇನ್ನೂ ವಿಶೇಷ. ನಮಸ್ತೆ. ಡಿಸೆಂಬರ್ 1ರಿಂದ ಒಂದು ಎಲ್ಲಿ ನೋಡಿದ್ರೆ ಇದೇ ಸುದ್ದಿ, ಸಮಂತ ಮದುವೆ, ಸಮಂತ ಮದುವೆ. ಸಮಂತ ಈಗ ಒಂದು ಹೊಸ ಜೀವನವನ್ನು ಹುಡುಕಿಕೊಂಡಿದ್ದಾರೆ. ಅವರ ವೈವಾಹಿಕ ಈ ಜೀವನ ತುಂಬಾ ಚೆನ್ನಾಗಿರ್ಲಿತ ನಮ್ಮೆಲ್ಲರ ಒಂದು ಆಶಯವಾಗಿದೆ. ಈಗ ಇವರ ಮದುವೆ ಬಗ್ಗೆ ಸಾಕಷ್ಟು ಸುದ್ದಿಗಳು. ಅವ್ರು ಎಲ್ಲಿ ಮದುವೆ ಆದ್ರು, ಅವರು ಮದುವೆ ಆದ ರೀತಿ ಎಲ್ಲವೂ ಒಂದು ಹೆಡ್ಲೈನ್ ಆಗ್ತಾ ಇದೆ. ಇವರು ಸಾಮಾನ್ಯವಾಗಿ ಎಲ್ಲರೂ ಮದುವೆ ಆಗಂತೆ ಆಗ್ಲಿಲ್ಲ. ಇವರು ಆಗಿರೋದು ಭೂತ ಶುದ್ಧಿ ವಿವಾಹ ಒಂದು ಸಂಪ್ರದಾಯ ಇದೆ, ಅದರಂತೆ ಇವರು ಮದುವೆ ಆಗಿರೋದು. ನಂತರ ಇವರು ಮದುವೆ ಆದ ಕ್ಷೇತ್ರ ಇದೆಯಲ್ಲ, ಅದು ಇನ್ನೂ ವಿಶೇಷ. ಲಿಂಗ ಭೈರೇಶ್ವರಿ ಎಂಬ ಟೆಂಪಲ್ ನಲ್ಲಿ ಇವರು ಮದುವೆ ಆಗಿದ್ದಾರೆ. ಈ ಟೆಂಪಲ್ ಎಲ್ಲಿದೆ, ಈ ಟೆಂಪಲ್ ನ ವಿಶೇಷ ಏನು ಅಂತ ಈಗ ಎಲ್ಲರಿಗೂ ಗೊತ್ತಾಗಿರ್ಬೋದು. ಆದ್ರೆ ಇದರ ವಿಶೇಷತೆ ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ. ಈ ಟೆಂಪಲ್ ಇರೋದು ಚೆನ್ನೈನ ಕೊಯಂಬತ್ತೂರ್ನಲ್ಲಿ. ಈ ದೇವಾಲಯವನ್ನು ಸ್ಥಾಪಿಸಿದ್ದು ಇಶಾ ಫೌಂಡೇಶನ್, ಸದ್ಗುರು ಅವರ ಇಶಾ ಫೌಂಡೇಶನ್ ಸಂಸ್ಥೆಯ ಮೂಲಕ ಈ ದೇವಾಲಯ ಸ್ಥಾಪಿಸಲ್ಪಟ್ಟಿದೆ. ಇದರ ವಿಶೇಷತೆ ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ತುಂಬಾನೇ ಪ್ರಾಮುಖ್ಯತೆ ನೀಡಲಾಗಿದೆ. ಹೆಣ್ಮಕ್ಳನ್ನು ಶಕ್ತಿಯಾಗಿ ಪೂಜಿಸಲಾಗುತ್ತೆ. ಲಿಂಗ ಭೈರೇಶ್ವರಿ ದೇವಾಲಯಕ್ಕೆ ಮುಟ್ಟಿನ ಸಮಯದಲ್ಲಿ, ಋತುಚಕ್ರದ ಸಮಯದಲ್ಲಿ ಸಮೇತ ನಾವು ಈ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡ್ಬೋದು. ಅದು ಈ ದೇವಾಲಯದ ವಿಶೇಷತೆ. ಬೇರೆ ಎಲ್ಲಾ ದೇವಾಲಯಗಳಲ್ಲೂ, ಸ್ತ್ರೀ ದೇವಾಲಯಗಳಲ್ಲೂ, ದೇವಿಯರ ದೇವಾಲಯಗಳಲ್ಲೂ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ಪ್ರವೇಶ ಇರಲ್ಲ. ಆ ಸಮಯವನ್ನು ಹೆಣ್ಮಕ್ಳು ದೇವಾಲಯಕ್ಕೆ ಹೋದ್ರೆ ಅಶುದ್ಧ, ಈ ಒಂದು ಪರಿಕಲ್ಪನೆ ನಮ್ಮಲ್ಲಿದೆ. ಆದ್ರೆ ಈ ದೇವಾಲಯದ ವಿಶೇಷ ಅಂದ್ರೆ ಋತುಚಕ್ರದ ಸಮಯದಲ್ಲಿ ಸಮೇತ ಹೆಣ್ಮಕ್ಳು ಈ ದೇವಾಲಯಕ್ಕೆ ಹೋಗಿ ದೇವಿಯ ದರ್ಶನ ಪಡೆದು ಬರ್ಬೋದಾಗಿದೆ. ಸದ್ಗುರು ಹೇಳ್ತಾರೆ, ಮುಟ್ಟು ಎಂಬುದೊಂದು ಮೈಲಿಗೆ ಅಲ್ಲ. ಅದು ಏಕೆ ಜಾರಿಗೆ ಬಂತು? ಇಂದಿನ ಕಾಲದಲ್ಲಿ ತುಂಬಾ ಒಂದು ಕೂಡು ಕುಟುಂಬ ರೀತಿ ಎಲ್ಲ ಜೀವನ ಮಾಡ್ತಾ ಇದ್ರು. ಆವಾಗ ಈ ಮುಟ್ಟಿನ ಸಮಯದಲ್ಲಿ ಈಗ ನೋಡಿ, ಕರ್ನಾಟಕ ಸರ್ಕಾರ ಕೂಡ ಮುಟ್ಟಿನ ರಜೆತ ನೀಡಿದೆ. ಅದೇನು ಮೈಲಿಗೆ ಅಲ್ಲ, ಅದು ಅವಳು ವೀಕತೆ ನೀಡಿದ್ದು ಅಲ್ಲ. ಆ ಸಮಯದಲ್ಲಿ ಕೆಲ ಹೆಣ್ಮಕ್ಳಿಗೆ ತುಂಬಾ ಹೊಟ್ಟೆ ನೋವು, ತುಂಬಾ ಸುಸ್ತು ಎಲ್ಲ ಕಾಡುತ್ತೆ. ಅವರು ಇತರ ದಿನಗಳಿರುವಂತೆ ಒಂದು ಎನರ್ಜೆಟಿಕ್ ಆಗಿರಲು ಕಷ್ಟ ಆಗುತ್ತೆ ಅವ್ರಿಗೆ. ಒಂದು ಸಾಮಾನ್ಯವಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಆ ದಿನ ಅವ್ರಿಗೆ ರೆಸ್ಟ್ ಬೇಕಾಗತ್ತೆ. ಹಾಗಾಗಿ ಆ ಸಮಯದಲ್ಲಿ ಕೂಡ ಅದನ್ನ ಅರ್ಥ ನಮ್ಮ ಹಿರಿಯರು, ಅವಳು ರೆಸ್ಟ್ ತಗೊಳ್ಳಿ, ಅವಳು ಆ ದಿನಗಳಲ್ಲಿ ಕೆಲಸ ಮಾಡೋದು ಬೇಡ. ಯಾಕಂದ್ರೆ ಅಲ್ಲಿ ಕೂಡು ಕುಟುಂಬ, ರೊಟ್ಟಿ ತಟ್ಟೋದಂದ್ರೂ ಒಂದು 100 ದೊಡ್ಡ ರೊಟ್ಟಿ ತಟ್ಟಬೇಕಾಗಿತ್ತು, ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಅನ್ನ ಬೇಯಿಸ್ಬೇಕಾಗಿತ್ತು, ದೂರದಿಂದ ಹೋಗಿ ನೀರನ್ನು ಬಾವಿಯಲ್ಲಿ ಸೇದಿ ತರಬೇಕಾಗಿತ್ತು. ಅಂತ ಒಂದು ಸಮಯದಲ್ಲಿ ಅವಳಿಗೆ ರೆಸ್ಟ್ ಬೇಕೆಂಬ ಕಾರಣಕ್ಕೆ ಏನ್ ಮಾಡಿರ್ತಾರೆ, ಅವಳನ್ನು ವಿಶ್ರಾಂತಿ ತಗೋದು ಬಿಟ್ಟಿರ್ತಾರೆ. ಅದು ಕ್ರಮೇಣ ಒಂದು ಮೈಲಿಗೆ ಆಗುತ್ತಾ ಬಂತು. ಇದು ವಾಸ್ತವ. ಇದನ್ನು ಸದ್ಗುರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ಮುಟ್ಟಿನ ಸಮಯ ಎಂಬುದು ಅದು ಮೈಲಿಗೆ ಅಲ್ಲ ಅಂತ. ಹಾಗೆಯೇ ಅವರು ಈ ಲಿಂಗ ಭೈರೇಶ್ವರಿ ಕ್ಷೇತ್ರದಲ್ಲಿ ನೀವು ಯಾವುದೇ ಹೆಣ್ಮಕ್ಳು ಯಾವುದೇ ಸಮಯದಲ್ಲಿ ಬೇಕಾದ್ರೆ ಇಲ್ಲಿ ಹೋಗಿ ಪೂಜೆಯನ್ನು ಮಾಡ್ಬೋದು. ಅದು ಮುಟ್ಟಿನ ಸಮಯ, ನನಗೆ ಈ ಸಮಯದಲ್ಲಿ ದೇವರ ಹತ್ರ ಹೋಗಕ್ಕಿಲ್ಲ, ನಾನು ಅಶುದ್ಧ, ಹಾಗೇನು ಭಾವಿಸಬೇಕಾಗಿಲ್ಲ. ಇದು ಈ ದೇವಾಲಯದ ಒಂದು ವಿಶೇಷತೆ. ಈ ಕ್ಷೇತ್ರದಲ್ಲಿ ಸಮಂತ ಹಾಗೂ ಡೈರೆಕ್ಟರ್ ರಾಜ್ ನಿಡಿಮೋರೆ ಅವರು ಮದುವೆ ಆಗಿದ್ದಾರೆ. ಇಬ್ಬರದು 2ನೇ ವಿವಾಹ. ರಾಜ್ ನಿಡಿಮೋರೆಗೆ ಈ ಮೊದಲು ಸಂಯುಕ್ತ ಎಂಬ ಒಂದು ಡೈರೆಕ್ಟರ್ ಜೊತೆ, ಕೋ ಡೈರೆಕ್ಟರ್ ಜೊತೆ ಮದುವೆ ಆಗಿತ್ತು. ಮಗು ಇದೇ ಇಲ್ಲಾತೆಲ್ಲ ಹೇಳ್ತಿದ್ರೆ, ಯಾವುದು ನಿಖರತೆ ಗೊತ್ತಿಲ್ಲ. ಅದಾಗಿ 2022ರಲ್ಲಿ ಇವರಿಬ್ರು ಬೇರೆ ಆಗ್ತಾರೆ. ಸಮಂತ ಮತ್ತು ನಾಗ ಚೈತನ್ಯ 2021ರಲ್ಲಿ ಸಪರೇಟ್ ಆಗ್ತಾರೆ. 2017ರಲ್ಲಿ ಮದುವೆ ಆಗಿ 21ರಲ್ಲಿ ಈ ಜೋಡಿ ಸಪರೇಟ್ ಆಗುತ್ತೆ. ಈ ಜೋಡಿ ಸಪರೇಟ್ ಆದಾಗ ಎಲ್ಲರಿಗೂ ತುಂಬಾ ಶಾಕ್ ಆಗಿತ್ತು. ಯಾಕಂದ್ರೆ ಅವರು 9 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದ ಜೋಡಿ ಆಗಿತ್ತು. ಅದಾದ ನಂತರ ಸಮಂತ ಜೀವನದಲ್ಲಿ ಸಾಕಷ್ಟು ಒಂದು ಸಾವನ್ನು ಕೂಡ ಸಮೀಪ ನೋಡಿ ಬರ್ತಾರೆ. ಅಷ್ಟು ಅವರಿಗೊಂದು ಕಾಯಿಲೆ ಕಾಡುತ್ತೆ. ಆ ಕಾಯಿಲೆಯಿಂದ ಚೇತರಿಸಿಕೊಳ್ಳೋದು ಒಂದು ದೊಡ್ಡ ವಿಷಯ ಆಗುತ್ತೆ. ಅವ್ರು ಆ ಸಮಯದಲ್ಲಿ ತುಂಬಾ ಕುಗ್ಗಿ ಹೋಗಿರ್ತಾರೆ. ಯಾವುದೇ ಫಿಲಂ ಶೂಟಿಂಗ್ ಮಾಡಕ್ ಆಗಲ್ಲ, ಅಲ್ಲದೆ ಅವರಿಗೊಂದು ನಿಂತ್ಕೊಳ್ಳಕ್ಕೂ ಶಕ್ತಿ ಇರಲ್ಲ, ಅಷ್ಟು ಅವರು ಕುಗ್ಗಿ ಹೋಗಿರ್ತಾರೆ. ಅದೆಲ್ಲ ಆದ ಮೇಲೆ ಅವರು ತಮ್ಮ ಒಂದು ಮನೋಬಲ ಹಾಗೂ ಟ್ರೀಟ್ಮೆಂಟ್ ಮೂಲಕ ಈಗ ಚೇತರಿಸಿಕೊಂಡು ಸಹಜ ಜೀವನಕ್ಕೆ ಮರಳಿದ್ದಾರೆ.
ಈ ಸಮಯದಲ್ಲಿ ಅವರಿಗೆ ತುಂಬಾ ಆಪ್ತರಾಗಿದ್ದವ್ರು ಅಂದ್ರೆ ಈ ರಾಜ್ ನಿಡಿಮುರಿ ಅವರು. ಹೇಗೆ ಪರಿಚಯ ಅಂದ್ರೆ ಫ್ಯಾಮಿಲಿ ಮ್ಯಾನ್ 2 ಶೂಟಿಂಗ್ ಅಲ್ಲಿ ಇವರ ಪರಿಚಯ ಇರುತ್ತೆ. ಇವ್ರಿಗೂ ಡಿವೋರ್ಸ್ ಆಗುತ್ತೆ, ಸಮಂತನೂ ಡಿವೋರ್ಸ್ ಆಗುತ್ತೆ. ಇವರಿಬ್ಬರ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಗುತ್ತೆ, ಇವರ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಹೀಗೆ ಇವರಿಬ್ಬರು ಭೂತ ಶುದ್ಧಿ ವಿವಾಹದ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಭೂತ ಶುದ್ಧಿ ವಿವಾಹ ಹೇಗೆ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ಪಂಚಭೂತಗಳಿಗೆ ಪೂಜೆಯನ್ನು ಮಾಡಿ ಅವರನ್ನು ಸ್ಮರಿಸಿ ಮಾಡುವಂತ ಒಂದು ಮದುವೆ ಆಗಿದೆ. ಇಲ್ಲಿ ಈ ಪದ್ಧತಿಯಂತೆ ಮದುವೆ ಆದ್ರೆ ಒಂದು ನಂಬಿಕೆ ಅಂದ್ರೆ ಆ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ದೇವಿಯ ಲಿಂಗ ಭೈರೇಶ್ವರಿ ದೇವಿಯ ಆಶೀರ್ವಾದ ಕೂಡ ಆ ಜೋಡಿಯ ಮೇಲೆ ಇರುತ್ತೆ. ಇವರಿಬ್ರು ತುಂಬಾ ಚೆನ್ನಾಗಿ ಜೀವನ ಮಾಡ್ತಾರೆ ಅಂತ ಒಂದು ನಂಬಿಕೆ. ಅಲ್ಲದೆ ಸಮಂತ ಅವ್ರಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ಇಶಾಗೆ ಹೋಗಿ ತುಂಬಾನೇ ಒಂದು ಮೆಡಿಟೇಷನ್ ಎಲ್ಲಾ ಮಾಡ್ತಿದ್ರು. ಅವ್ರಿಗೊಂದು ಲೈಫ್ ಅಲ್ಲಿ ಒಂದು ಸ್ಮೈಲ್ ಮತ್ತೆ ಮಾಡುವಂತೆ ಮಾಡಿದ್ರು ಇಶಾ ಅಂತ ಹೇಳ್ಬೋದು. ಅವ್ರಷ್ಟು ನಂಬಿರುವ ಒಂದು ಸ್ಥಳ ಅದು ಇಶಾ ಫೌಂಡೇಶನ್. ಹಾಗಾಗಿ ತಾನು ನಂಬಿರುವ ಒಂದು ಸ್ಥಳ ಹಾಗೂ ಕಷ್ಟದ ಸಮಯದಲ್ಲಿ ನನ್ನ ಜೊತೆಗಿದ್ದು ತನ್ನನ್ನು ಒಂದು ಪುಷ್ ಮಾಡಿ ಜೀವನದಲ್ಲಿ ಈಗ ಮರಳಿ ಮರುವಂತೆ ಮಾಡಿದ ಜನರ ಸಮ್ಮುಖದಲ್ಲಿ ಮದುವೆ ಆಗ್ಬೇಕೆಂಬುದು ಸಮಂತರ ಆಸೆ ಆಗಿತ್ತು. ಈ ಕಾರಣಕ್ಕೆ ಅವರು ಲಿಂಗ ಭೈರೇಶ್ವರಿ ದೇವಾಲಯದಲ್ಲಿ ಮದುವೆ ಆಗಿದ್ದಾರೆ. ಇವರ ವೈವಾಹಿಕ ಜೀವನ ಚೆನ್ನಾಗಿರ್ಲಿ. ಈಗ ಇಲ್ಲಿ ಈ ಮದುವೆ ಪದ್ಧತಿ ತುಂಬಾ ದಿನದಿಂದಾನೇ ಇತ್ತು. ಆದ್ರೆ ಸಮಂತ ಅವ್ರು ಇಲ್ಲಿ ಮದುವೆ ಆಗಿದ್ರಿಂದ ಈಗ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಮೂಡಿದೆ. ಲಿಂಗ ಭೈರೇಶ್ವರಿ ದೇವಾಲಯದಲ್ಲಿ ಭೂತ ಶುದ್ಧಿ ವಿವಾಹದ ಮೂಲಕ ಮದುವೆ ಆಗ್ಬೋದು ಅಂತೇಳಿ ಜನರಿಗೆ ಕೂಡ ಈಗ ಗೊತ್ತಾಗಿದೆ. ಈ ದೇವಾಲಯ ಸ್ಥಾಪನೆ ಆದಲ್ಲಿಂದ ಇಲ್ಲಿ ಈ ಒಂದು ವಿವಾಹ ಪದ್ಧತಿ ಇತ್ತು. ಆದ್ರೆ ಈಗ ಜನರಿಗೆ ಗೊತ್ತಾಗಿರೋದು ಸಮಂತಾರವರು ಮದ್ವೆ ಆದ ಬಳಿಕ. ಅಲ್ಲಿಯವರಿಗೆ ಅಷ್ಟು ಗೊತ್ತಿರ್ಲಿಲ್ಲ ಈ ದೇವಾಲಯದ ಬಗ್ಗೆ. ಆದ್ರೆ ಡಿಸೆಂಬರ್ 1ಕ್ಕೆ ಸಮಂತ ಅವರು ಇಲ್ಲಿ ಮದುವೆ ಆದ ಫೋಟೋ ಹೊರ ಬರ್ತಿದ್ದಂತೆ ಎಲ್ಲರೂ ಯಾವ ದೇವಾಲಯ ಇದು ಸರ್ಚ್ ಮಾಡ್ತಾರೆ. ಕೆಲವರು ಅಲ್ಲಿಗೆ ಹೋದವರಿಗೆ ಕೂಡ ಆ ಒಂದು ದೇವಾಲಯದ ಗರ್ಭಗುಡಿಯ ಒಳಗೆ ನೋಡಿರೋದವರು ತುಂಬಾ ಜನ ಇದ್ರು. ಅವರಿಗೆ ಆ ಒಂದು ಮೂರ್ತಿಯ ಮುಂದೆ ಅವರಿಬ್ರು ದಂಪತಿಗಳು ನಿಂತಿರೋ ಒಂದು ಫೋಟೋ ಹೊರ ಬಂದಾಗ ಯಾವ ದೇವಾಲಯತನೇ ತುಂಬಾ ತಲೆ ಕಡಿಸಿಕೊಂಡಿದ್ರು. ಈಗ ಈ ಲಿಂಗ ಭೈರೇಶ್ವರ ದೇವಾಲಯದಲ್ಲಿ ಇವರಿಬ್ರು ಸತಿಪತಿಗಳಾಗಿದ್ದಾರೆ. ಇನ್ನು ಈ ದೇವಾಲಯದಲ್ಲಿ ಇವರನ್ನು ನೋಡಿ ತುಂಬಾ ಒಂದು ಕಪಲ್ಗಳು ಇಲ್ಲೇ ಬಂದು ಮದುವೆ ಆಗ್ಬೋದೇನೋ. ಏನೇ ಆಗ್ಲಿ ಸಮಂತ ಒಂದು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡು ಈ ಜೀವನಕ್ಕೆ ಬಂದಿರ್ಬೋದು. ಹಳೆ ಜೀವನ, ಹಳೆ ಕಹಿ ನೆನಪುಗಳು ಎಲ್ಲಾನು ಮರೆತು ಒಂದು ಹೊಸ ನಗುವಿನೊಂದಿಗೆ ಹೊಸ ಬದುಕಿಗೆ ಕಾಲಿಟ್ಟಿದಾರಲ್ಲ, ಅವರ ಜೀವನ ಇನ್ನು ಮುಂದೆ ಆದ್ರೂ ತುಂಬಾ ಚೆನ್ನಾಗಿರ್ಲಿ. ಇಬ್ರುನು ಒಂದು ಡಿವೋರ್ಸ್ ಆಗೆಲ್ಲ ಗೋ ಥ್ರೂ ಮಾಡಿದ್ದಾರೆ. ಇವರಿಬ್ಬರ ಜೀವನ ತುಂಬಾ ಚೆನ್ನಾಗಿರ್ಲಿ, ಇವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರ್ಲಿ. ಸಮಂತ ಮತ್ತಷ್ಟು ಚಿತ್ರರಂಗದಲ್ಲಿ ಬೆಳೆಯುವಂತಾಗ್ಲಿ. ಅವರ ಆ ಒಂದು ನಗು ಎಂದೆಂದಿಗೂ ಮಾಸದಿರ್ಲಿ. ಅದೇ ಅವರ ಅಭಿಮಾನಿಗಳ ದೊಡ್ಡ ಆಶಯವಾಗಿದೆ.